ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಖುಷಿತಾ ಪಂಡ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ಇವತ್ತು ನಾನೊಂದು ನನ್ನ ಫೇವ್ರೆಟ್ ರೆಸಿಪಿ ಪಲ್ಯ ಮಾಡ್ತಾಯಿದ್ದೀನಿ ಆ್ಯಂಡ್ ಅದು ನಂಗೆ ತುಂಬ ಇಷ್ಟ. ನಾನು ವಾರಕ್ಕೆ ಅಟ್ಲೀಸ್ಟ್ ಒಂದು ಸತಿ ಆದರೂ ಮಾಡ್ತೀನಿ, ಬಟ್ ಆದರೆ 2 ಸತಿನೂ ಮಾಡ್ತೀನಿ. ನಂಗೆ ಸಿಕ್ಕಿದ್ರೆ ಒಳ್ಳೆಯದು. ಫ್ರೆಶ್ ಆಗಿರೋದು ಸಿಕ್ಕಿದ್ರೆ ಡೆಫಿನೆಟ್ಲಿ 2 ಸತಿ ಅಂತೂ ಮಾಡೇ ಮಾಡ್ತೀನಿ. ಇದನ್ನು ಸೂಪರ್ ಫುಡ್ ಅಂತ ಹೇಳ್ತಾರೆ. ಬಿಕಾಸ್ ಅದು ಇಟ್ ಈಸ್ ಆ್ಯಕ್ಚುಲಿ ಎ ಸೂಪರ್ ಫುಡ್. ಇದರಲ್ಲಿ ಎಲ್ಲ ರೀತಿ ನಮಗೆ ಬಾಡಿಗೆ, ಸ್ಕಿನ್ನಿಗೆ ಬೇಕಾಗಿರೋವಂಥ ಎಲ್ಲ ಒಂದು ಇಂಪಾರ್ಟೆನ್ಸ್ ಈ ಒಂದು ಇಂಗ್ರೀಡಿಯೆಂಟಲ್ಲಿದೆ. ಸೊ ಮತ್ತೆ ಮರ್ತೋಗ್ಬಿಡ್ಬಾರ್ದು ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದೀನಿ. ಸೊ ಇದರಲ್ಲಿ ವೈಟಮಿನ್ಸ್ ಅಂತ ಬಂದಾಗ ಎ, ಸಿ ಆ್ಯಂಡ್ ಇ ವೈಟಮಿನ್ ಇದೆ. ಆ್ಯಂಡ್ ಮಿನರಲ್ಸ್ ಅಂತ ಬಂದಾಗ ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ ಮತ್ತು ಐರನ್ ಇದೆ. ಮತ್ತು ಇದರಲ್ಲಿ ಪ್ರೋಟೀನ್ ಇದೆ ಅಫ್ಕೋರ್ಸ್. ಆ್ಯಂಡ್ ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ. ಇದು ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದು, ಮತ್ತು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ದಿಸ್ ಇಸ್ ಆಲ್ಸೋ ಆ್ಯಂಟಿ ಇನ್ಫ್ಲಮೇಟ್ರಿ ಆಯಿತಾ. ಆ್ಯಂಡ್ ಇದು ಬೋನ್ಸ್ಗೆ ಮತ್ತು ಸ್ಕಿನ್ಗೆ ಅಂತೂ ತುಂಬಾ ಒಳ್ಳೆಯದು. ಇನ್ಫ್ಯಾಕ್ಟ್ ಅದು ಹೇಳ್ತಾರೆ ದಟ್ ಇಟ್ ಹ್ಯಾಸ್ ಆ್ಯಂಟಿ ಏಜಿಂಗ್ ಎಫೆಕ್ಟ್ಸ್ ಅಂತ ಹೇಳಿಬಿಟ್ಟು. ಸೊ ನನಗೆ ಚಿಕ್ಕವಳಿರಬೇಕಾದ್ರೆ ಅಷ್ಟು ಇಷ್ಟ ಇರಲಿಲ್ಲ. ಆಮೇಲೆ ನಮ್ಮಮ್ಮ ಒಂದು ಸತಿ ಪಲ್ಯ ಮಾಡಿಕೊಟ್ರು, ನಂಗೆ ತುಂಬಾ ಇಷ್ಟ ಆಗೋಗಿತ್ತು. ಅಲ್ಲಿಂದ ನನಗೆ ತುಂಬ ಫೇವ್ರೇಟ್. ಆ್ಯಂಡ್ ಆಲ್ಸೋ ಬಿಕಾಸ್ ಇಟ್ ಈಸ್ ಸೂಪರ್ ಫುಡ್. ಇದರಲ್ಲಿ ಎಲ್ಲ ಅಂಶಗಳು ಇದೆ. ಈ ಒಂದು ಇಂಗ್ರೀಡಿಯೆಂಟಲ್ಲಿ ಇಟ್ಸ್ ನಾಟ್ ಅನ್ ಇಂಗ್ರೀಡಿಯೆಂಟ್, ಇಟ್ಸ್ ಗ್ರೀನ್ ಆಯಿತಾ, ಗ್ರೀನ್ಸ್. ಸೊ ಇದರಲ್ಲಿ ಎಲ್ಲ ಒಂದು ಅಂಶವೂ ಇದೆ. ಐ ಆಮ್ ಶ್ಯೂರ್ ರೆಗ್ಯುಲರಾಗಿ ಯೂಸ್ ಮಾಡೋರಿಗೆ ನಾನು ಆಲ್ರೆಡಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಗೊತ್ತಿರುತ್ತೆ. ಬಟ್ ಲೆಟ್ ಮಿ ಶೋ ಯು. ಎಸ್, ನುಗ್ಗೆಕಾಯಿ ಸೊಪ್ಪು, ಮೊರಿಂಗ. ಸೊ ನನಗೆ ಫ್ರೆಶ್ ನುಗ್ಗೆಕಾಯಿ ಸೊಪ್ಪು, ಎಳೆ ನುಗ್ಗೆಕಾಯಿ ಸೊಪ್ಪು ಸಿಕ್ತು. ಯಾಕಂದರೆ ಮೊನ್ನೆ ಯಾವುದೋ ಒಂದು ಕೆಲಸಕ್ಕೆ ಅಂತ ಅರ್ಜೆಂಟಾಗಿ ಒಂದು ಅರ್ಧ ಗಂಟೆಗೆ ನಾನು ಮೈಸೂರಿಗೆ ಹೋಗಿದ್ದೆ. ಸೊ ಅಮ್ಮನ ತೋಟದಿಂದ ಅಪ್ಪ ಕಿತ್ಕೊಟ್ರು. ಆ್ಯಕ್ಚುಲಿ ತುಂಬ ಫ್ರೆಶ್ ಆಗಿತ್ತು. ಆ್ಯಂಡ್ ಹೂವು ಇದ್ದರೆ ಇನ್ನೂ ಒಳ್ಳೆಯದು. ಆ್ಯಕ್ಚುಲಿ ಹೂವು ಇನ್ನೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ. ಸೊ ನನಗೆ ಒಳ್ಳೆ ಎಳೆ ನುಗ್ಗೆಕಾಯಿ ಸೊಪ್ಪು ಸಿಕ್ತು. ಸೊ ನಿಮಗೂ ಎಳೆದಾಗಿ ತುಂಬ ಬೆಳೆದಿರೋದಾದರೆ ಚೆನ್ನಾಗಿರಲ್ಲ. ಎಳೆ ನುಗ್ಗೆಕಾಯಿ ಸೊಪ್ಪು ಸಿಕ್ಕಿದ್ರೆ ಈ ಪಲ್ಯನ ಟ್ರೈ ಮಾಡಿ. ಆ್ಯಂಡ್ ಅಟ್ಲೀಸ್ಟ್ ಟ್ರೈ ಆ್ಯಂಡ್ ಎಸ್ಪೆಷಲಿ ಎವ್ರಿಬಡಿ, ಎಲ್ಲರೂ ಹೇರ್ ಮತ್ತು ಸ್ಕಿನ್ ಬಗ್ಗೆ ಕನ್ಸರ್ನ್ ಇರೋರು, ಹೆಲ್ತ್ ಬಗ್ಗೆ ಕನ್ಸರ್ನ್ ಇರೋರು, ಐ ಥಿಂಕ್ ಮೊರಿಂಗಾನ ನಿಮ್ಮ ಒಂದು ಡಯಟಲ್ಲಿ ಆ್ಯಡ್ ಮಾಡಲೇಬೇಕು. ಬಿಕಾಸ್ ಇಟ್ ಈಸ್ ರಿಯಲಿ ಅ ಸೂಪರ್ ಫುಡ್. ಸೊ ಕ್ವಿಕ್ಲಿ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ. ಫಸ್ಟು ನಾನು ಇದನ್ನ ವಾಶ್ ಮಾಡ್ಕೊಂಬಿಡ್ತೀನಿ. ಓಕೆನಾ? ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಆದಷ್ಟು ಎಳೆ ನುಗ್ಗೆಕಾಯಿ ಸೊಪ್ಪು ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿ. ಬೆಳೆದಿರೋದಷ್ಟು ಟೇಸ್ಟಿ ಆಗಿರಲ್ಲ. ಕ್ವಿಕ್ಲಿ ವಾಶ್ ದಿಸ್. ಎಕ್ಸ್ಟ್ರಾ ವಾಟರ್ನೆಲ್ಲ ತೆಗೆದ್ಬಿಡೋಣ, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡಿರುತ್ತೆ. ಸೊ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ತುಂಬ ದೊಡ್ಡ ಗಾರ್ಡನ್ ಮಾಡಿದ್ದಾರೆ ಆಯಿತಾ, ಎಲ್ಲನೂ ಇದೆ. ಸೊ ನಾನು ಅಲ್ಲಿ ಹೋದಾಗ ಅಲ್ಲಿಂದ ಫ್ರೂಟ್ಸು, ಈ ಥರ ಸೊಪ್ಪು ಮತ್ತು ಗಿಡಗಳನ್ನೆಲ್ಲ ಕತ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಸೊಪ್ಪು, ಫ್ರೂಟ್ಸ್ ಎಲ್ಲ ಅವರೇ ಕೊಡ್ತಾರೆ, ಬಟ್ ಗಿಡಗಳನ್ನ ಮಾತ್ರ ಕತ್ಕೊಂಡೇ ಬರಬೇಕು. ಸೊ ಹೋದಾಗ ಯಾವುದಾದ್ರೂ ಗಿಡಗಳನ್ನ ತೊಗೊಂಬಂದುಬಿಡ್ತೀನಿ ನಾನು. ಸೊ ಆ್ಯಂಡ್ ನಮ್ಮ ಅಪ್ಪ ಈ ಸತಿ ಹೇಳಿದ್ರು, ನೀನು ಗಿಡಗಳು ತೊಗೊಂಡು ಹೋದೋಕೆ, ಬಟ್ ನೆಕ್ಸ್ಟ್ ಟೈಮ್ ಬರ್ತಾ ನನಗೆ ಎಂಟಿ ಪಾಟ್ಸ್ ತೊಗೊಂಬಂದು ಕೊಡಬೇಕು, ಇಲ್ಲಾಂದರೆ ಗಿಡಗಳು ಕೊಡಲ್ಲ, ಬಿಕಾಸ್ ಪಾಟ್ಸೇ ಸಿಗಲ್ಲ ನನಗೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ 2 ಈರುಳ್ಳಿ ಹಾಕೊಳ್ಳೋಣ. ಬಿಕಾಸ್ ನಾವು ಇದಕ್ಕೆ ಮೊಟ್ಟೆ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸೊ 3 ನಾಟಿ ಕೋಳಿ ಮೊಟ್ಟೆ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ನೀವು ಯಾವುದಾದ್ರೂ ಯೂಸ್ ಮಾಡಿ. ಸೊ 3 ಮೊಟ್ಟೆ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದರಲ್ಲೂ ಪ್ರೋಟೀನ್ ಇದೆ. ಆ್ಯಂಡ್ ನಿಮಗೆ ಮೊಟ್ಟೆಯಿಂದ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಮೆಣಸಿನ್ಕಾಯಿ ನಾವು ಜಾಸ್ತಿ ಹಾಕಬೇಕಾಗುತ್ತೆ, ಚೆನ್ನಾಗಿರುತ್ತೆ ಖಾರ. ಸೊ ಬಟ್ ನೀವು ನಿಮ್ಮ ಖಾರ ಹೇಗಿದೆ, ನಿಮ್ಮ ಟಾಲ್ರೆನ್ಸ್ ಹೇಗಿದೆ ಖಾರಕ್ಕೆ, ಅದನ್ನು ನೋಡ್ಕೊಂಡು ಮೆಣಸಿನ್ಕಾಯಿ ಯೂಸ್ ಮಾಡಿ. ಸೊ ನಾನು ಕ್ವಿಕ್ಲಿ ಇದೆಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೇನೆ. ಓಕೆನಾ? ಸೊ ನಾನು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಮೊಟ್ಟೆ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ ಮಾಡ್ದೇನೂ ಹಾಕ್ಬೋದು, ಬಟ್ ಐ ಪ್ರಿಫರ್ ಮೊಟ್ಟೆ ಬೀಟ್ ಮಾಡಿಬಿಟ್ಟು ಹಾಕೋದು. ಸೊ ಆ್ಯಂಡ್ ನನಗೆ ಸೊ ಇವಾಗ ನಾವೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ. ನನಗೆ ಕೊತ್ತಂಬರಿ ಸೊಪ್ಪು ಅಂದರೆ ತುಂಬಾ ಇಷ್ಟ ಆಯಿತಾ.
ಅಂದರೆ ಎಷ್ಟು ಇಷ್ಟ ಅಂದರೆ ನನ್ನ ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗೋಷ್ಟು ಇನ್ಯಾವುದೂ ಖಾಲಿ ಆಗೋಲ್ಲ. ನನಗೆ ಸಖತ್ ಇಷ್ಟ. ಅಂದರೆ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನಾನು. ಐ ಲೈಕ್ ದ ಫ್ಲೇವರ್ ಆಫ್ ಇಟ್. ಸೊ ಆ್ಯಂಡ್ ಜಾಸ್ತಿ ಅಮೌಂಟ್ ಹಾಕ್ತೀನಿ. ಸೊ ಆ್ಯಂಡ್ ನನಗೆ ಇತ್ತೀಚೆಗೆ ಟ್ರೆಡಿಷ್ನಲ್ ಕುಕ್ವೇರ್ ಮೇಲೆ ಅಬ್ಸೆಷನ್ ಶುರು ಆಗಿಬಿಟ್ಟಿದೆ. ನನಗೆ ಮುಂಚೆನೂ ತುಂಬಾ ಇಷ್ಟ ಇತ್ತು ನನಗೆ ಟ್ರೆಡಿಷ್ನಲ್ ಕುಕ್ವೇರ್ ತೊಗೋಬೇಕು, ಅದನ್ನು ಕಲೆಕ್ಟ್ ಮಾಡಬೇಕು ಆ್ಯಂಡ್ ಅದರಲ್ಲಿ ಕುಕ್ ಮಾಡಬೇಕು ಅಂತ. ಬಟ್ ಇತ್ತೀಚೆಗಂತೂ ಅದರದ್ದು ಅಬ್ಸೆಷನ್ ಇಸ್ ಜಸ್ಟ್ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಆ್ಯಕ್ಚುಲಿ ನೆನೆ ಹೋಗ್ಬಿಟ್ಟು ನಾನು ಇದೊಂದು ಕಾನ್ಸಾದು ನೀರು ಕುಡಿಯೋ ಗ್ಲಾಸ್ ತೊಗೊಂಡು ಬಂದೆ. ಇದು ಯಾಕೆ ಅಂದರೆ ಆ್ಯಕ್ಚುಲಿ ಸಮ್ಮರ್ಗೆ ಇದರಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು. ಬಟ್ ಆಲ್ಸೋ ನನಗೆ ಐ ಜಸ್ಟ್ ವಾಂಟೆಡ್ ಟು ಗೋ ಔಟ್. ಎಸ್ಟರ್ಡೇ ಏನೋ ಒಂಥರ ಅನಿಸ್ತಾಯಿತ್ತು. ಸೊ ನಂಗೆ ಸುಮ್ಮನೆ ಆಚೆ ಹೋಗಬೇಕಾಗಿತ್ತು. ನಾನೇನು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿರಲಿಲ್ಲ, ಸುಮ್ಮನೆ ಆಚೆ ಹೋಗಬೇಕಾಗಿತ್ತು. ಆ್ಯಂಡ್ ದ್ಯಾಟ್ ಪ್ಲೇಸ್, ಈ ಟ್ರೆಡಿಷ್ನಲ್ ಕುಕ್ವೇರ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಪ್ಲೇಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಸುಮ್ಮನೆ ಹೋಗ್ಬಿಟ್ಟು ಅಲ್ಲೊಂದು ಆಲ್ಮೋಸ್ಟ್ 2 hours ಸುಮ್ಮನೆ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಅದೇ ಟೈಮಿಗೆ ಮಳೆ ಕೂಡ ಬಂತು. ಆ್ಯಂಡ್ ಇಟ್ ವಾಸ್ ಸೋ ಸೂದಿಂಗ್ ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ನಾನೊಂದು ಚಿಕ್ಕ ಮಗು ಥರ ಆಗಿಬಿಟ್ಟಿದ್ದೆ ಎಲ್ಲ ನೋಡಿಕೊಂಡು. ಆ್ಯಂಡ್ ನಾನು ವಿಷನ್ ಮಾಡ್ತಾಯಿದ್ದೆ ನನ್ನ ಕಿಚನ್ನಲ್ಲಿ, ಮುಂದಕ್ಕೆ ನನ್ನ ಕಿಚನಲ್ಲಿ ಈ ಥರ ಸ್ಟೋರ್ ಮಾಡಬೇಕು, ಆ ಥರ ಸ್ಟೋರ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇಟ್ ಮೇಡ್ ಮೀ ಸೋ ಹ್ಯಾಪಿ. ಸೊ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಔಟ್ ಆಫ್ ದ ಹೌಸ್ ಆ್ಯಂಡ್ ಡೂ ಸಮಥಿಂಗ್ ದಟ್ ಐ ಲೈಕ್. ಸೊ ಅದಕ್ಕೆ ನಾನು ಈ ಒಂದು ಸ್ಟೋರ್ಗೆ ಹೋಗಿದೆ, ಟ್ರೆಡಿಷ್ನಲ್ ಕುಕ್ವೇರ್ ಇರೋ ಸ್ಟೋರ್ಗೆ. ಆ್ಯಂಡ್ ಅಲ್ಲಿ ಒಂದು 2.5 hours ಸ್ಪೆಂಡ್ ಮಾಡಿದೆ ನಾನು. ಏನೂ ತೊಗೊಂಡಿಲ್ಲ, ಇದೊಂದು ತೊಗೊಂಡೆ ಅಷ್ಟೇ. ಅವ್ರು ಅಂದ್ಕೊಂಡಿರ್ಬೇಕು ಇವ್ರು ಬಂದು 2 ಗಂಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟು ಇದೊಂದು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಯಾ, ಐ ಫೆಲ್ಟ್ ಸೋ ನೈಸ್ ಆ್ಯಂಡ್ ಇಟ್ ವಾಸ್ ರೈನಿಂಗ್. ಇಟ್ ಫೆಲ್ಟ್ ಮೀ ಸೋ ಹ್ಯಾಪಿ. ಸೊ ಇಟ್ಸ್ ಫೆಲ್ ಲೈಕ್ ಶೇರಿಂಗ್. ಸೊ ಇವಾಗ ಕುಕ್ಕಿಂಗ್ ಶುರು ಮಾಡೋಣ. ಅಫ್ಕೋರ್ಸ್ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಯಾವ ಥರ ಆಯಿಲ್ ಬೇಕು ಅದು ಹಾಕ್ಕೊಳ್ಳಿ. ನಾನಿವತ್ತು ಸೆಸಮಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲು, ಸ್ವಲ್ಪ ಸಾಸಿವೆ, ಅಫ್ಕೋರ್ಸ್, ವೈಟ್. ಏನು ಗೊತ್ತಾ, ಐ ಆಮ್ ಸಾರಿ, ನಾನು ರೆಕಾರ್ಡ್ ಬಟನ್ ಒತ್ತಕ್ಕೆ ಮರ್ತೋಯ್ತು. ಸೊ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿದೆ. ಸಾಸಿವೆ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದೆ. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ 2 ಒಣಮೆಣ್ಸಿನ್ಕಾಯಿ ಹಾಕಿದೆ. ಅದು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಹ್ಯಾಂಡ್ಫುಲ್ ಆಫ್ ಕರ್ಬೇವಿನ ಸೊಪ್ಪು ಹಾಕಿದೆ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಬಿಕಾಸ್ ನನಗೆ ಸೊಪ್ಪು ಸದೆ ಎಲ್ಲ ತುಂಬ ಇಷ್ಟ. ಐ ಆಮ್ ಸಾರಿ, ನಾನು ರೆಕಾರ್ಡ್ ಬಟನ್ ಒತ್ತಕ್ಕೆ ಮರ್ತೋಗ್ಬಿಟ್ಟೆ. ಎವ್ರಿ ಡೇ ಏನಾದರೂ ಒಂದು ಮಿಸ್ಟೇಕ್ ಮಾಡಿಬಿಡ್ತೀನಿ. ಇದಾದಮೇಲೆ ಈರುಳ್ಳಿ ಹಾಕಿದ್ದೀನಿ. ಸೊ ಈ ಈರುಳ್ಳಿನ ತುಂಬ ಏನು ಫ್ರೈ ಮಾಡಬೇಕು ಅಂತಿಲ್ಲ. ಆಗೋಗಿದೆ ತುಂಬ ಫ್ರೈ ಒಂದು ವಿಡಿಯೋ ಮಾಡೋಷ್ಟರಲ್ಲಿ. ಸೊ ಇವಾಗ ಇದಕ್ಕೆ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ, ಓಕೆ. ಸೊ ಇದಕ್ಕೆ ನಾವು ನುಗ್ಗೆಕಾಯಿ ಸೊಪ್ಪು ಹಾಕೊಳ್ಳೋಣ. ಓಕೆನಾ. ಇದನ್ನ ಬೇಯಿಸೋದೇನು ಬೇಡ, ಹಾಗೇ ಹಾಕ್ಕೊತೀನಿ ನಾನು, ಬಿಕಾಸ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ 70% ಬೇಯಕ್ಕೆ ಬಿಟ್ಬಿಡೋಣ ನಾವು, ಓಕೆನಾ. ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾನೆ ಇರ್ತೀನಿ. ಒಂದಿನ ಮೈಕಿಲ್ಲ ಅಂದರೆ ಒಂದಿನ ರೆಕಾರ್ಡ್ ಬಟನ್ ಓಪನ್ ಮಾಡಿರಲ್ಲ. ಆ್ಯಂಡ್ ಐ ನೋ ಇಟ್ಸ್ ನಾಟ್ ಫನಿ ಎನಿಮೋರ್ ದಿನ ಈ ಥರ ಮಾಡ್ತಾಯಿದ್ರೆ. ಬಟ್ ಐ ಪ್ರಾಮಿಸ್ ನೆಕ್ಸ್ಟ್ ಟೈಮಿಂದ ತುಂಬ ಕಾನ್ಷಿಯಸ್ ಆಗಿ ನಾನು ಮಾಡ್ತೀನಿ. ಯು ನಾಟ್ ಫರ್ಗೆಟಿಂಗ್, ರೈಟ್? ತುಂಬ ಹೈಡ್ರೇಷನ್, ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ದಯವಿಟ್ಟು ಅವಾಗವಾಗ ನೀರು ಕುಡಿತಾ ಇರಿ. ನಿಮ್ಮ ಹತ್ರನೇ ವಾಟರ್ ಬಾಟ್ಲ್ ಇಟ್ಕೊಳ್ಳಿ. ಎಸ್ಪೆಷಲಿ ಕೆಲಸ ಮಾಡೋರು, ಯೂಶ್ವಲಿ ಕೆಲಸ ಮಾಡ್ತಾ ನನಗದಾಗುತ್ತೆ. ನಾನು ದ ಡೇ ಐ ಆಮ್ ವರ್ಕಿಂಗ್, ಶೂಟಿಂಗ್ ಏನಾದರೂ ಮಾಡ್ತಾಯಿದ್ರೆ ಆವತ್ತಿನ ದಿನ ನಾನು ನೀರು ಕುಡಿಯೋದೇ ಮರ್ತೋಗ್ಬಿಡ್ತೀನಿ. ಆ್ಯಂಡ್ ದೆನ್ ಐ ಸಫರ್ ದ ಎಂಟೈರ್ ಡೇ, ಡಿಹೈಡ್ರೇಷನ್ ಅದು ಇದು ಅಂತ ಹೇಳಿಬಿಟ್ಟು. ಸೊ ಬಾಟ್ಲ್ನ ಯಾವಾಗಲೂ ಹತ್ರನೇ ಇಟ್ಕೊಳ್ಳಿ. ದಯವಿಟ್ಟು ನೀರು ಕುಡಿತಾ ಇರಿ. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್ ಬಿಕಾಸ್ ಈ ವರ್ಷದ ಸಮ್ಮರ್ ಇಸ್ ರಿಯಲಿ ಬ್ಯಾಡ್. ಸೊ ಮರಿಬೇಡಿ, ಆಯಿತಾ. ಸೊ ನುಗ್ಗೆ ಸೊಪ್ಪು ಸ್ವಲ್ಪ ಬೆಂದಿದೆ ನೀಟಾಗಿ. ಇದಕ್ಕೆ ಇವಾಗ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ.
ಓಕೆನಾ. ಮೊಟ್ಟೆ ಆ್ಯಡ್ ಮಾಡ್ಕೋಬೇಕಾದ್ರೆ ಇದನ್ನು ಲೋ ಫ್ಲೇಮಲ್ಲಿ ಇಡಿ. ಮೊಟ್ಟೆನ ಸಡನ್ನಾಗಿ ನಾವು ಇದು ಮಾಡಿದ್ರೆ ಏನು ಮಾಡಿದ್ರೆ ಗೆಟ್ ಇಟ್. ಸೊ ಮೊಟ್ಟೆನ ನಾವು ಸಡನ್ನಾಗಿ ಹಿಂಗೆ ಮಾಡಿದ್ರೆ ಅದು ಒಂಥರ ಪಿಚ್ಕಿ ಆಗಿಬಿಡುತ್ತೆ, ಡ್ರೈ ಆಗಲ್ಲ, ಒಂಥರ ಚೆನ್ನಾಗಿರಲ್ಲ, ಮೊಟ್ಟೆ ವಾಸನೆ ಬರುತ್ತೆ. ಸೊ ಸ್ವಲ್ಪ ಹೊತ್ತು ಹಂಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರ್. ನಾನು ಇದು ಆ್ಯಕ್ಚುಲಿ ಜೀರಿಗೆ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು. ನಾನು ಅಂದ್ಕೊಂಡೆ ಇನ್ನು ಮುಂದೆ ಮನೆಯಲ್ಲೇ ಜೀರಿಗೆ ಪೌಡರ್ ಮತ್ತು ಇದು ಕೊರಿಂಡರ್ ಪೌಡರ್ ಎಲ್ಲ ಮನೆಯಲ್ಲೇ ಮಾಡೋಣ ಅಂತ. ಇಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಮೀ ಕೀಪ್ ಬ್ಯುಸಿ ಆಲ್ಸೋ. ಆ್ಯಂಡ್ ಸ್ವಲ್ಪ ಕೊರಿಂಡರ್ ಪೌಡರ್. ಇದು ಟೇಸ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕೊರಿಂಡರ್ ಪೌಡರ್ ಮತ್ತು ಜೀರಾ ಪೌಡರ್ ಹಾಕಿದ್ರೆ. ಸಾರಿ, ಅರಿಶಿನ ಮುಂಚೆನೇ ಹಾಕಬೇಕಾಗಿತ್ತು, ಮರ್ತೋಗಿತ್ತು. ಸೊ ಸ್ವಲ್ಪ ಅರಿಶಿನ. ಸೊ ಇದು ಇವಾಗ ಸ್ವಲ್ಪ ಬೆಂದಿದೆ ಅನಿಸುತ್ತೆ. ಸೊ ಇದು ಸ್ವಲ್ಪ ಬೆಂದಾದಮೇಲೆ ಲೈಟ್ಲಿ ಸ್ವಲ್ಪ ಶಫಲ್ ಮಾಡೋಣ, ಮತ್ತೆ ಬಿಡೋಣ ಇನ್ನು ಸ್ವಲ್ಪ ಹೊತ್ತು. ಅದು ಹಾಗೇ ಬೇಯಲಿ. ಮರಿಬೇಡಿ ಆಯಿತಾ, ಮೊಟ್ಟೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇರಬೇಕು ಕಂಪ್ಲೀಟಾಗಿ ಬೇಯೋವರೆಗೂ. ಇದು ಆಪ್ಷನಲ್. ನಾನು ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊತೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕೋಣ. ಆಲ್ಮೋಸ್ಟ್ ಆಗೋಗಿದೆ ಇದು ಆ್ಯಕ್ಚುಲಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪಾದಮೇಲೆ ಆಫ್ ಮಾಡಿ. ಸಾರಿ, ತುಂಬ ಶಬ್ದ ಮಾಲಿನ್ಯ ಆಗ್ತಾ ಇದೆ. ಸೊ ಕನ್ಸ್ಯೂಮ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮುಚ್ಚಿಡಿ ಆಯಿತಾ. ಸೊ ಎಲ್ಲ ಫ್ಲೇವರ್ ಎಲ್ಲ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಎಲ್ಲ ನೀಟಾಗಿ ಬರಲಿ ಅಂತ ಹೇಳಿ. ನಮ್ಮ ಮೋಸ್ಟ್ ಯಮ್ಮಿಯೆಸ್ಟ್ ಆ್ಯಂಡ್ ನ್ಯೂಟ್ರಿಷಿಯಸ್ ಫಿಲ್ಡ್ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ಇದೆ ವಿತ್ ಎಗ್ ಫಾರ್ ಎಕ್ಸ್ಟ್ರಾ ಪ್ರೋಟೀನ್. ಸೊ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಅಷ್ಟು ಈಸಿ ಮಾಡೋಕ್ಕೆ ಅಬ್ಬಬ್ಬಾ ಅಂದರೆ ಒಂದು 5-10 ಮಿನಿಟ್ಸಲ್ಲಿ ಆಗೋಗುತ್ತೆ. ಬಟ್ ನುಗ್ಗೆಕಾಯಿ ಸೊಪ್ಪು ಬಿಡಿಸೋದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್. ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ, ಸೊ ಅಷ್ಟು ಆಗಲ್ಲ. ಬಟ್ ಮನೇಲಿ ಜಾಸ್ತಿ ಜನ ಇದ್ದರೆ ಅದು ಐ ನೋ ಇಟ್ಸ್ ಲಿಟಲ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳಿಬಿಟ್ಟು. ಬಟ್ ಟ್ರೈ ಮಾಡಿ ಆಯಿತಾ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಯುನೋ ಇನ್ಕ್ಲೂಡ್ ಇಟ್ ಇನ್ ಯುವರ್ ಡಯಟ್, ಬಿಕಾಸ್ ಇದು ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ, ನಮ್ಮ ಹೇರ್ಗೆ, ನಮ್ಮ ಸ್ಕಿನ್ಗೆ. ಇಟ್ ಈಸ್ ರಿಯಲಿ ವೆರಿ ಗುಡ್. ಸೊ ಟ್ರೈ ಮಾಡಿ. ಆ್ಯಂಡ್ ಇದನ್ನು ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ದೋಸೆ ಜೊತೆ ಮತ್ತು ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿನ್ಬೋದು. ಸೊ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹಾಕಿ. ಬಟ್ ಟ್ರೈ ಮಾಡಿ ಪ್ಲೀಸ್, ಓಕೆನಾ. ನಿಮ್ಮ ಫೀಡ್ಬ್ಯಾಕ್ ಹೇಳೋಕ್ಕೆ ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಅಂದರೆ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ಲವೋ, ಚೆನ್ನಾಗಿಲ್ವೋ, ಅಥವಾ ಏನಾದರೂ ಟಿಪ್ಸ್ ಇದ್ದರೆ, ಆ ಥರ ಏನಾದರೂ ಇದ್ದರೆ ಹಾಕಿ ಕಮೆಂಟಲ್ಲಿ. ಓಕೆ, ಐ ವಿಲ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.